ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸದಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. ಎರಡನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಅದು ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000 ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಇನ್ನು ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದ ದಿವಸದ ಒಂದು ಚಾರ್ಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ಬುಧ ಮತ್ತು ರಾಹುವಿನ ಸಂಚಾರ, ಶನಿ ಕುಜ ಮತ್ತು ರವಿಯ ಸಂಚಾರವು ತೃತೀಯದಲ್ಲಾಗ್ತದೆ, ಚತುರ್ಥದಲ್ಲಿ ಶುಕ್ರನ ಸಂಚಾರವಾಗ್ತದೆ. ಅದೇ ರೀತಿಯಾಗಿ 6ನೇ ಮನೆಯಲ್ಲಿ ಗುರು ಮತ್ತು 8ನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗುವಂಥದ್ದು. ಈ ಗ್ರಹ ಸ್ಥಿತಿಗಳಿಂದ ನೋಡಿದಂತಹ ಸಂದರ್ಭದೊಳಗಡೆ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಉತ್ತಮವಾದ ಅನುಕೂಲತೆಗಳನ್ನ ಈ ಒಂದು ಮಕರ ರಾಶಿಯವರು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತ ಅಂತ ನೋಡೋದಾಯ್ತು ಅಂದ್ರೆ 2026 ವರ್ಷ ಭವಿಷ್ಯವನ್ನ ಅಂದ್ರೆ ಕ್ಯಾಲೆಂಡರ್ ವರ್ಷದ ಭವಿಷ್ಯವನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಈಗ ನಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಭವಿಷ್ಯ, ನಮ್ಮ ಹೊಸ ವರ್ಷ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ವಿಚಾರ. ನಿಮಗೆ ಮೇಜರ್ ಬದಲಾವಣೆ ಉಂಟಾಗ್ತಕ್ಕಂತಹದ್ದು ಜೂನ್ 1ನೇ ತಾರೀಕು ರಾತ್ರಿ 2:25 ಅಂದ್ರೆ ಕ್ಯಾಲೆಂಡರ್ ಮತ್ತು ಕ್ಲಾಕ್ ವೈಸ್ ನೋಡಿದಂತಹ ಸಂದರ್ಭದಲ್ಲಿ 2ನೇ ತಾರೀಕಿಗೆ ಆಗ್ತದೆ. ಆಗ ಗುರುವು ತನ್ನ ಉಚ್ಚ ರಾಶಿಯಾಗಿರತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡಿ ನೇರ ಸಪ್ತಮ ದೃಷ್ಟಿಯನ್ನ ನಿಮ್ಮ ರಾಶಿಯ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಬದಲಾವಣೆ. ಯಾವ ರೀತಿಯಾದಂತಹ ಬದಲಾವಣೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ವರ್ಷಗಳು ಕಳೆದ 7-8 ವರ್ಷಗಳ ನೋವುಗಳು, ಬಾವುಗಳು, ಹಿಂಸೆಗಳು, ಯಾತನೆಗಳು ಒಂದಲ್ಲ ಎರಡಲ್ಲ ನಿಮ್ಮ ಬದುಕಿನಲ್ಲಿ ನೀವು ಅನುಭವಿಸಿದಂತಹದ್ದು, ಒಂದಲ್ಲ ಎರಡಲ್ಲ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತಹ ಕಷ್ಟಗಳಾಗಿರಬಹುದು, ನೋವುಗಳಾಗಿರಬಹುದು, ಅವಮಾನಗಳಾಗಿದ್ದಿರಬಹುದು,
ಅದೆಲ್ಲದಕ್ಕೂ ಉತ್ತರ ಸಿಗ್ತಕ್ಕಂಥದ್ದು ಇದೇ ಪರಾಭವ ನಾಮ ಸಂವತ್ಸರದಲ್ಲಿ. ನಿಮ್ಮ ಬದುಕಿನಲ್ಲಿರುವಂತಹ ಕಷ್ಟಗಳಿಗೆ ಪರಾಭವಗಳು, ನಿಮ್ಮ ನೋವುಗಳಿಗೆ ಪರಾಭವಗಳು, ನಿಮ್ಮ ಸಂಕಷ್ಟಗಳಿಗೆ ಪರಾಭವಗಳು ಉಂಟಾಗ್ತದೆ. ನಿಮ್ಮ ಸಂತಸಕ್ಕೆ, ಏಳಿಗೆಗೆ, ಜೀವನದ ಅಭಿವೃದ್ಧಿಗೆ ಬಹಳ ಜಯ ಉಂಟಾಗತಕ್ಕಂತಹ ವಿಚಾರಗಳು ಇದ್ದಾವೆ. ಯಾವಾಗ ಗುರು ಬದಲಾವಣೆ ಆಗುತ್ತೆ, ಈಗಾಗಲೇ ಶನಿಯ ಸಂಚಾರದ ಬದಲಾವಣೆಯನ್ನ ನೀವು ನೋಡ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ಜನ ಕೇಳ್ತಾ ಇದ್ರಿ 7.5 ಬಿಟ್ರು ಹಿಂಸೆ ಗುರುಗಳೇ ಅಂತ ಹೇಳ್ತಾ ಇದ್ರಿ. ಯಾಕೆಂದ್ರೆ ನಿಮಗೆ 7.5 ಆಗ್ತಾ ಇದ್ದಂತಹ ನೋವುಗಳು ಹೊರಟೋಗಿದ್ದಾವೆ. ಅಂದ್ರೆ ನಿಮ್ಗೆ 7.5 ಏನು ನಿಮಗೇನ್ ತೊಂದರೆ ಇರ್ಲಿಲ್ಲ. ಅಂತಹ ದೊಡ್ಡ ಮಟ್ಟದ ಬದಲಾವಣೆಯನ್ನ ನೀವು ಶನಿಯಿಂದ ನೋಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಶನಿ ನಿಮ್ಗೆ ಅಷ್ಟೊಂದು ಪೀಡನೆ ಕೊಡುವಂತವನ್ನೆಲ್ಲ ಕಾರಣ ನಿಮ್ಮ ರಾಷ್ಟ್ರಾಧಿಪತಿಯೇ ಶನಿ ಆಗಿರೋದ್ರಿಂದಾಗಿ ಅಂತಹ ಕೆಡುಕುಗಳನ್ನೇನು ಮಾಡ್ಲಾರ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂಡಂತಹ ಸಂದರ್ಭದೊಳಗಡೆ ನಿಮಗ್ ಬೇರೆ ಗ್ರಹಗಳ ಕಾಟವಿರ್ತಿತ್ತು, ಬೇರೆ ಗ್ರಹಗಳ ಪೀಡನ ಅವಧಿ ಇರೋದು, ಗುರುಸಿನ ಸಂಚಾರ ಚೆನ್ನಾಗಿದ್ದಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಬಂದು ಹೊರಟೋದಂತಹದ್ದು. ಇಷ್ಟೆಲ್ಲ ಕಷ್ಟಗಳನ್ನ ನೀವು ಪಟ್ಟಿದ್ರಿ. ಮಕರ ರಾಶಿಯವರಿಗೆ ಎಲ್ಲೋ ಒಂದೇ ಒಂದು ಸಂದರ್ಭದಲ್ಲಿ ಹೋದ ವರ್ಷ ಅಂದ್ರೆ 2024ರಲ್ಲಿ ಗುರುಬಲ ಬಂದು ಹೋದದ್ದು ಬಿಟ್ರೆ 23-24ರ ಆ ಗುರು ಸಂಚಾರದ ಬದಲಾವಣೆಯನ್ನು ಬಿಟ್ರೆ ಇನ್ಯಾವಾಗ್ಲೂ ಗುರುಬಲ ಇರ್ಲಿಲ್ಲ. ಅಷ್ಟು ನೋವುಗಳನ್ನು ಪಟ್ಬಿಟ್ಟಿದ್ರಿ. ಆದ್ರೆ ಅದೆಲ್ಲವೂ ಸಹ ಮುಕ್ತಾಯವಾಗ್ತದೆ, ಏನ್ ಚಿಂತೆ ಬೇಡ. ಆದಾಯ ವ್ಯಯಾದಿಗಳನ್ನ ಗಮನಿಸೋದಾಯ್ತು ಅಂದ್ರೆ ಒಂದು ಮಕರ ರಾಶಿಯವರಿಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ನೋಡಿ, ಆದಾಯ ಕಡಿಮೆ ಅಂತ ತೋರಿಸುತ್ತೆ, 2 ಇದ್ರೆ ವ್ಯಯ 8 ಅಂತ ಆಗುತ್ತೆ. ಅಯ್ಯೋ ನಷ್ಟವಾಗ್ತದಲ್ಲ ಗುರುಗಳೇ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಮಕರ ರಾಶಿಯವರು. ಅದೆಲ್ಲ ಯಾವ್ದಕ್ ಖರ್ಚಾಗತ್ತೆ ಅಂದ್ರೆ ನಿಮ್ಮ ಬದುಕಿನ ಅಭಿವೃದ್ಧಿ ಖರ್ಚಾಗತ್ತೆ, ಏಳಿಗೆ ಖರ್ಚಾಗತ್ತೆ, ಸುಖ ಖರ್ಚಾಗತ್ತೆ, ಸಂತೋಷ ಖರ್ಚಾಗತ್ತೆ. ನಿಮ್ ಬದುಕಿನ ಅಭಿವೃದ್ಧಿಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಖರ್ಚಾಗ್ತದೆ. ಶುಭ ಖರ್ಚುಗಳೇ ಉಂಟಾಗತ್ತೆ, ಮಂಗಳ ಕಾರ್ಯಗಳು ನಡೆಯುತ್ತೆ. ತುಂಬಾ ವರ್ಷಗಳಿಂದ ಮದುವೆಗೆ ಯೋಚನೆ ಮಾಡಿ ಸಾಧ್ಯವೇ ಆಗ್ತಾ ಇಲ್ಲ, ಅಸಾಧ್ಯ ಅನ್ನುವಂತಹದ್ದನ್ನು ಸಹ ಈ ವರ್ಷ ನಿಮ್ಗೆ ಆಗುವಂತಹದ್ದು ಯೋಗದ ಫಲ ಇದೆ. ನಿಮಗೆ ಅತ್ಯಂತ ಯೋಗಪೂರ್ಣವಾಗಿರತಕ್ಕಂತಹ, ಯೋಗಕಾರಕವಾಗಿರತಕ್ಕಂತಹ ಶುಭ ಸಂದರ್ಭಗಳು ಇದ್ದಾವೆ. ಈಗ ನಿಮ್ಗೆ ನೋಡಬಹುದು, ತೃತೀಯದಲ್ಲೇ ಚತುರ್ಗ್ರಹ ಯೋಗಕೂಟ ಉಂಟಾಗಿರ್ತದೆ. ಬಹಳ ಯೋಗಗಳನ್ನ ಅನುಭವಿಸ್ತೀರಾ ನೀವು ಈ ವರ್ಷ. ಒಂದ್ಸಲ ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಜನ್ಮಜಾತಕದಲ್ಲಿ ನಿಮಗೇನಾದ್ರೂ ಒಳ್ಳೆ ರೀತಿಯಾಗಿರುವಂತಹ ಶುಭಗ್ರಹದ ದಶಾಭುಕ್ತಿಗಳೇನಾದ್ರೂ ನಡೀತಾ ಇದ್ರೆ ನಿಮಗಿನ್ನಷ್ಟು ಶುಭ ರೀತಿಯಾದಂತಹ ಒಳ್ಳೆಯ ಫಲಗಳು ಸಿಗ್ತವೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಇನ್ನಷ್ಟು ಶುಭ ರೀತಿಯಾಗಿರೋದು ಸಿಗತ್ವೆ. ಏನಾದ್ರೂ ಜಾತಕದಲ್ಲಿ ಏರುಪೇರುಗಳಿದ್ರೆ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಒಂದ್ಸಲ ಜನ್ಮ ಜಾತಕ ತೋರಿಸ್ಕೊಳ್ಳಿ. ಜಾತಕ ತೋರಿಸ್ಕೋಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಭೇಟಿ ಮಾಡಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಹಣಕಾಸಿನ ಸಂಪಾದನೆ ತುಂಬಾ ಚೆನ್ನಾಗಿ ಆಗ್ತಕ್ಕಂತಹದ್ದು. ಹಣಕಾಸಿನ ರೀತಿಯಾಗಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾಪತ್ರೆಗಳು ಉಂಟಾಗೋದಿಲ್ಲ. ಇನ್ನು ಶನಿಯ ವಕ್ರೀಗತ ಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಕೆಡುಕುಗಳು ನಡೆಯುತ್ತವೆ, ಅದ್ರ ಬಗ್ಗೆ ಜಾಗ್ರತೆ ಇರಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 9ನೇ ತಾರೀಕಿನವರೆಗೂ ಅಂದ್ರೆ ಒಂದು 5 ತಿಂಗಳುಗಳ ಕಾಲ ಶನಿಯ ಸಂಚಾರವು ವಕ್ರೀಗತನಾಗ್ತದೆ. ಸ್ಥಾನ ಬದಲಾವಣೆ ಆಗೋದಿಲ್ಲ, ವಕ್ರೀಗತನಾಗ್ತಾನೆ. ವಕ್ರೀಗತನಾದ ಸಂದರ್ಭದಲ್ಲಿ ಅವನಿಗೆ ನಿಮ್ಮ 2ನೇ ಮನೆಯ ಸ್ಥಾನ ಅಂತ ಹೇಳಿದ್ರೆ ನಿಮ್ಮ 7.5 ನಡೆಯುವಂತಹ ಕುಂಭರಾಶಿಯವರೆಗೂ ಏನು ನಿಮ್ಗೆ 7.5 ಇರುತ್ತೆ, ಆ ಒಂದು ಸ್ಥಾನದ ಫಲಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಆಗ ಕೆಡುಕುಗಳು ನಡೆಯುವಂತಹ ಸಾಧ್ಯತೆ ಇದ್ದಾವೆ. ಆದ್ರೆ ಗುರುಬಲ ಇರೋದ್ರಿಂದಾಗಿ ನಿಮಗೆ ಒಂದಷ್ಟು ಕೆಡುಕುಗಳು ಅಂತಹ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡದೆ ಹೋಗಬಹುದು. ಯಾವ್ಯಾವ ರೀತಿಯ ಕೆಡುಕುಗಳಾಗತ್ತೆ ಅನ್ನೋದನ್ನ ಗಮನಿಸೋಣ. ಏನಾಗಬಹುದು ಅಂತಂದ್ರೆ, ದುಷ್ಟ ಜನರಿಂದ ನಿಮ್ಮ ತೇಜೋವಧೆಗೆ ಒಂದಷ್ಟು ಪ್ರಯತ್ನಗಳಾಗಬಹುದು. ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ದುಷ್ಟ ಜನರು ನಿಮ್ಗೆ ಮೋಸ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ದುರಪವಾದಗಳನ್ನ ಹಾಕ್ತಕ್ಕಂತಹದ್ದು. ಅದೇ ರೀತಿಯಾಗಿ
ಸುಮ್ನೆ ನಿಮ್ಮ ಮೈ ಮೇಲೆ ಇಲ್ಸಲ್ಲದ ಆರೋಪ ಅಪವಾದಗಳನ್ನು ಮಾಡಿ ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಧೈರ್ಯವಾಗಿರಿ. ಅಷ್ಟೊತ್ತಿಗಾಗಲೇ ನಿಮ್ಗೆ ಗುರುಬಲವೂ ಸಹ ಶುರುವಾಗ್ಬಿಟ್ಟಿರುತ್ತೆ. ಗುರುವಿನ ನೇರ ದೃಷ್ಟಿಯು ನಿಮಗೆ ಬಂದ್ಬಿಟ್ಟಿರುತ್ತೆ. ಶನಿಯ ಈ ಒಂದು ವಕ್ರ ಸಂಚಾರದಿಂದಾಗಿ ಈ ಅನಿಷ್ಟ ಪರೆಗಳು ನಿಮಗೆ ಇದ್ರೂ ಸಹ ಗುರುವಿಗೆ ಶಕ್ತಿಯನ್ನ ತುಂಬಿ ಶನಿಗೆ ಶಕ್ತಿಯನ್ನ ತುಂಬಿಕೊಳ್ಳಿ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಶುಭ ಭಾನುವಾರದ ದಿವಸ, ಅದರಲ್ಲೂ ಅಧಿಕ ಜ್ಯೇಷ್ಠದ ಪೌರ್ಣಮಿ ತಿಥಿ ಇರುವಂತಹ ದಿವಸ, ಅಧಿಕ ಜ್ಯೇಷ್ಠದ ಪೌರ್ಣಮಿ ತಿಥಿ ದಿವಸ ಇರುವಂತಹ ವಿಶೇಷವಾದಂತಹ ಪೌರ್ಣಮಿ ತಿಥಿಯಂದು ಒಂದು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 12ನೇ ತಾರೀಕು 7ನೇ ತಿಂಗಳು 2026 ಪ್ರದೋಷದ ದಿವಸ, ಈ ಒಂದು ಭಾನುವಾರದ ದಿವಸವ ಸಹ ನಿಮಗೆ ವಿಶೇಷವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ನೀವು ಶನಿ ಮತ್ತು ಗುರು ಮಹಾಯಾಗವನ್ನ ನೀವು ಮಾಡಿಸಿ ಆ ಒಂದು ಪ್ರಸಾದಗಳನ್ನ ನೀವು ಉಪಯೋಗಿಸ್ತಾ ಬನ್ನಿ. ಅದರಿಂದ ನಿಮಗೆ ಬಹಳ ಅನುಕೂಲಗಳು ಉಂಟಾಗ್ತವೆ. ಗುರು ಮಹಾಯಾಗದಲ್ಲಿ ಕೊಡತಕ್ಕಂತಹ ವಿಶೇಷವಾದಂತಹ ಗುರು ಆಶೀರ್ವಾದ ಇರತಕ್ಕಂತಹ ಅಕ್ಷತ ಪ್ರಸಾದವನ್ನ ನೀವು ಪ್ರತಿನಿತ್ಯನೂ ಸಹ ನಿಮ್ಮ ಜೊತೆನಲ್ಲೇ ಇಟ್ಕೊಂಡಿರಿ. ಅದ್ರ ಜೊತೆಗೆ ಗುರುವಿನ ಡಾಲರ್ನ ಕೊಡ್ತೀವಿ. ಆ ಗುರುವಿನ ಡಾಲರ್ನ ಕತ್ತಿನಲ್ಲಿ ಧರಿಸಿರಿ. ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಕೊಡ್ತಕ್ಕಂತಹ ಆ ಪಂಚಲೋಹದ ಡಾಲರ್ನ ನೀವು ಧರಿಸೋದ್ರಿಂದ ನಿಮ್ಮ ದೇಹದಲ್ಲಿ ಆ ಗುರು ಅನುಗ್ರಹ ಉಂಟಾಗತ್ತೆ. ಶನಿ ಮಹಾಯಾಗದಿಂದ ಕೊಡ್ತಕ್ಕಂತಹ ವಿಶೇಷವಾದ ಪ್ರಸಾದವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಅನುಗ್ರಹ ಉಂಟಾಗತ್ತೆ. ಅದ ಎರಡರ ಬೆಲೆಯೂ ಸಹ 800 ರೂಪಾಯಿಗಳು ಆಗಿರತ್ತೆ. ಅಂದ್ರೆ ಒಂದು ಯಾಗಕ್ಕೆ 800 ರೂಪಾಯಿ. ಹಾಗಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗ ಮತ್ತು 12ನೇ ತಾರೀಕು 7ನೇ ತಿಂಗಳು 2026 ಶನಿ ಮಹಾಯಾಗ, ಎರಡರಲ್ಲೂ ಸಹ ಬಂದು ಪಾಲ್ಗೊಂಡು ನೇರವಾಗಿ ನೀವು ವಿಶೇಷವಾದಂತಹ ಗುರು ಅನುಗ್ರಹ ಮತ್ತು ಶನಿ ಅನುಗ್ರಹವನ್ನ ಪಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮೆಲ್ಲರಿಗೂ ಸಹ ಚೆನ್ನಾಗಿರ್ತಕ್ಕಂತಹ ಜೀವನ ಬರ್ಲಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಇದರ ಶುಲ್ಕವು ನಿಮಗೆ ಒಂದು 800 ರೂಪಾಯಿಗಳು ಆಗಿರುತ್ತವೆ ಒಂದು ಮಹಾಯಾಗಕ್ಕೆ ಒಬ್ಬರಿಗೆ. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಚೆನ್ನಾಗಿರಿ. ಇನ್ನು ಮಕರ ರಾಶಿಯವರ ಇನ್ನೊಂದಷ್ಟು ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಅತ್ಯಧಿಕವಾದ ಸಾಧನೆಯನ್ನ ಮಾಡ್ತೀರಿ. ವರ್ಷಾಂತ್ಯದ ಹೊತ್ತಿಗೆ ನಿಮ್ಗೆ ಬಹಳ ಶುಭದಾಯಕನಾಗಿರ್ತಕ್ಕಂತಹ ಗುರು ಮತ್ತು ಶನಿಯ ವಿಶೇಷವಾದಂತಹ ಪ್ರಭಾವಗಳಿಗೆ ನೀವು ಸಿಕ್ಕಾಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳು ನಿಮಗೆ ಅತ್ಯುತ್ತಮವಾದ ಲಾಭಗಳನ್ನ ತಂದುಕೊಡುತ್ತೆ. ಉದ್ಯೋಗಗಳಲ್ಲಿ ಒಂದಷ್ಟು ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಬಹಳ ಸುಧಾರಣೆ ಆಗುವಂತಹ ಸಾಧ್ಯತೆಗಳು. ಹಿಂದೆ ಮಾಡದಂತಹ ಸಾಲಗಳಿಂದ ಮುಕ್ತರಾಗತಕ್ಕಂತಹ ಯೋಗ. ವ್ಯಾಪಾರದಲ್ಲಿ ಬಹಳ ಭರದಿಂದ ಹೆಚ್ಚಿನ ಲಾಭಗಳನ್ನ ನೀವು ಗಳಿಸ್ಕೊಳ್ತೀರಾ. ನಿಮಗೆ ಜಯದ ಪ್ರಾಪ್ತಿ ಪರಾಭವ ನಾಮ ಸಂವತ್ಸರದಲ್ಲಿ ಶತಸಿದ್ಧವಾಗಿ ನಿಮಗೆ ಸಿದ್ಧವಾಗಿದೆ. ನಿಮಗೆ ವೈಶಾಖ ಮಾಸ ಸ್ವಲ್ಪ ಮಟ್ಟಕ್ಕೆ ತೊಂದರೆಗಳು ಉಂಟಾ ಮಾಡ್ತವೆ. ಜೊತೆಗೆ ರೋಹಿಣಿ ನಕ್ಷತ್ರ ಬಂದ ಸಂದರ್ಭಕ್ಕೂ ಜಾಗ್ರತೆ. ಮಂಗಳವಾರ ರೋಹಿಣಿ ನಕ್ಷತ್ರ ಏನಾದ್ರೂ ಬಂದ್ರೆ ಅವಾಗ ಸ್ವಲ್ಪ ಜಾಗ್ರತೆಯಾಗಿರಿ. ಮಕರ ರಾಶಿಯವರು ತೊಂದರೆ ತಾಪತ್ರೆಗಳಿಗೆ ಸಿಲುಕಿ ಹಾಕಿಕೊಳ್ಳಬಹುದು. ಹುಷಾರಾಗಿ ಇರಬೇಕು ಮಕರ ರಾಶಿಯವರು. ಇನ್ನು ಉದ್ಯೋಗಿಗಳಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮೇಲಧಿಕಾರಿಗಳು ನಿಮ್ಮೊಟ್ಟಿಗೆ ಪ್ರೀತಿಯಿಂದ ಇರ್ತಾರೆ. ಜೊತೆಗೆ ಹೆಚ್ಚಿನ ಪ್ರಮೋಷನ್ ಕೊಡ್ತಕ್ಕಂಥದ್ದು, ಬಡ್ತಿಗಳು ಸಿಗ್ತಕ್ಕಂಥದ್ದು, ವರ್ಗಾವಣೆಗಳು, ಕೆಲಸವಿಲ್ಲದೆ ಇದ್ದಂತಹವರಿಗೆ ಶುಭ ರೀತಿಯಾಗಿರತಕ್ಕಂತಹ ಕೆಲಸಗಳು ಪ್ರಾಪ್ತಿವಾಗತಕ್ಕಂತಹ ಯೋಗ ಫಲ ಮಕರ ರಾಶಿಯವರಿಗೆ ಇದೆ. ಜೊತೆಗೆ ಅನಾವಶ್ಯಕವಾದ ಸ್ನೇಹ ಸಂಬಂಧಗಳನ್ನ ಉದ್ಯೋಗದ ರಂಗದಲ್ಲಿ ಇಟ್ಕೊಳ್ಳೋದು ಬಿಟ್ಟು ಬಿಡಿ. ಬೇಕಾಗಿಲ್ಲ ಅಂತಹ ಈ ಒಂದು ಸಂಬಂಧಗಳು ನಿಮಗೆ ಬೇಕಾಗಿಲ್ಲ. ಇನ್ನು ವ್ಯಾಪಾರಿಗಳಿಗೆ ಉತ್ತಮವಾದ ಧನದ ಪ್ರಾಪ್ತಿ, ವಿರೋಧಿಗಳಿಗೆ ಮುಖಭಂಗಗಳು ಉಂಟಾಗ್ತವೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಅತ್ಯಧಿಕವಾದ ಧನ ಪ್ರಾಪ್ತಿಯನ್ನ ಕರುಣಿಸ್ತಕ್ಕಂತಹದ್ದು. ಅದೇ ರೀತಿಯಾಗಿ ಶುಭ ಕಾರ್ಯಗಳಿಗೋಸ್ಕರ ಖರ್ಚುಗಳು ಸಹ ಉಂಟಾಗ್ತವೆ. ಜಾಗ್ರತೆಯಾಗಿ ಇರಿ. ಇನ್ನು ಖರ್ಚುಗಳು ಶುಭ ಕಾರ್ಯಗಳಿಗೆ ಬಂದಾಗ ಅಂತಹ ತಲೆ ಕೆಡಿಸ್ಕೊಳ್ಳುವಂತಹ ವಿಚಾರ ಮಾಡಕ್ ಹೋಗೋದು ಬೇಡ. ಇನ್ನು ರೈತರ ವಿಚಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಸಾಗುವಳಿ ಖರ್ಚುಗಳು ಹೆಚ್ಚಿಗೆ ಆಗುತ್ತೆ. ಅದಕ್ಕೇನ್ ಹಿಂಜರಿಯಕ್ ಹೋಗೋದು ಬೇಡ. ಅದ್ರಲ್ಲಿ ಲಾಭಗಳು ಬರ್ತವೆ, ಆರಾಮವಾಗಿ ಇದ್ ಮಾಡ್ಕೊಳ್ಳಿ. ಆದ್ರೆ ಬೇರೆಯವರ ಪರಾವಲಂಬನೆ ನಿಮ್ಗೆ ಅವಶ್ಯಕತೆ ಇಲ್ಲ. ಇನ್ನು ಹೊಸದಾಗಿ ಏನಾದ್ರೂ ಕೋರಾಗಬಹುದು, ಲಾವಣಿ ಆಗಬಹುದು. ಪಾಲಿನ ವ್ಯವಹಾರ ಮಾಡ್ಬೇಕಾದಾಗ ಜಾಗೃತೆಯಾಗಿರಿ. ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ. ಕೆಲವೊಬ್ರು
ಪ್ರಾರಂಭದಲ್ಲಿ ಆಯ್ತು ನೀವು ಮಾಡ್ಕೊಳ್ಳಿ ನಮ್ಗೊಂದಿಷ್ಟು ಕೊಡಿ ಅಂತ ಹೇಳಿರ್ತಾರೆ. ನಿಮ್ ಕೈ ಬಿದ್ದ ಮೇಲೆ ಅಲ್ಲಿ ಚೆನ್ನಾಗಾಗೋ ಬೆಳೆ ನೋಡಿ, ಇಲ್ಲ ನನ್ಗೆ ಅರ್ಧನೇ ಬೇಕು ಅಂತ ಕೂತ್ಕೋತಾರೆ, ಅಥವಾ 60 ಕೊಡಿ 70 ಕೊಡಿ ಅಂತ ಕೂತ್ಕೋತಾರೆ. ವ್ಯವಹಾರಗಳನ್ನ ಮಾಡ್ಕೊಳ್ಬೇಕಾದಾಗ ತುಂಬಾ ಹುಷಾರಾಗಿ ಮಾಡ್ಕೊಳ್ಳುವಂಥದ್ದು ಉತ್ತಮ. ನೀವು ಬೆಳೆದಂತಹ ಬೆಳೆಗೆ ಉತ್ತಮವಾದಂತಹ ಆದಾಯ ಬರ್ತದೆ. ಒಳ್ಳೆ ರೀತಿನಲ್ಲಿರಿ, ನಿಮ್ಗೆ ರೈತರಿಗೆ ಜೀವನ ಚೆನ್ನಾಗಿ ಆಗುವಂತಹದ್ದು ಈ ವರ್ಷ. ಇನ್ನು ನಕ್ಷತ್ರದ ಅನುಸಾರವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಕಂದಾಯದ ವಿಚಾರವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮಗೆ ಒಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ. ಶ್ರವಣ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಪ್ರಥಮ ಕಂದಾಯ 0, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 4. ಅಂದ್ರೆ ಪ್ರಾಥಮಿಕವಾಗಿ ನಿಮಗೆ ಒಂದಿಷ್ಟು ರೋಗ ಭಯಗಳ ಕಾಡುವಂಥದ್ದು 0 ಬಂದಿರೋದ್ರಿಂದ ಒಂದಷ್ಟು ರೋಗ ಭಯಗಳು ಕಾಡುತ್ತವೆ. ಸ್ವಲ್ಪ ಹುಷಾರಾಗಿರಿ, ವೈದ್ಯೋಪಚಾರಗಳನ್ನ ಮಾಡಿಸ್ಕೊಳ್ಳಿ. ಅದೇ ರೀತಿಯಾಗಿ ಒಂದಿಷ್ಟು ಸಂಖ್ಯೆ 1 ಬಂದಿದೆ, 1ರ ಸಂಖ್ಯೆ ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ದ್ರವ್ಯ ಲಾಭಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ಬೆಸ ಸಂಖ್ಯೆ ಆಗಿರೋದ್ರಿಂದ ದ್ರವ್ಯ ಲಾಭಗಳು, ಆ ರೀತಿಯಾಗಿ ವಿಶೇಷವಾದಂತಹ ಫಲಗಳು ಬರ್ತದೆ. ಇನ್ನು ಅದೇ ರೀತಿಯಾಗಿ ತೃತೀಯ ಕಂದಾಯವು 4 ಆಗಿರೋದ್ರಿಂದ ಒಂದಷ್ಟು ಉತ್ತಮವಾದ ಫಲಗಳನ್ನ ನೀವು ಪಡ್ಕೊಳ್ತೀರಾ. ಸಮಸಂಖ್ಯೆಯನ್ನ ಪಡ್ಕೊಂಡಿದ್ದೀರಿ, ಉತ್ತಮವಾದ ಫಲಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅತಿ ಹೆಚ್ಚು ಇದಾಗುತ್ತೆ. ಮೊದಲನೇ ಕಂದಾಯ ಆಗ್ಲೇ ಹೇಳಿದ ಮೊದಲನೇ ಕಂದಾಯ ನಿಮ್ಗೆ ಚೈತ್ರಾದಿ 5 ತಿಂಗಳಿಗಳಿರುತ್ತೆ. ಅಂದ್ರೆ ಶ್ರಾವಣದವರೆಗೂ, ಶ್ರಾವಣದಿಂದ 4 ತಿಂಗಳು, ಮಾರ್ಗಶಿರದಿಂದ 4 ತಿಂಗಳು ತೃತೀಯ ಕಂದಾಯ. ಹೀಗೆ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರದವರಿಗೆ ಒಂದು ಪ್ರಥಮ ಕಂದಾಯ ನೋಡೋದಾಯ್ತು ಅಂದ್ರೆ 3, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 2. ನಿಮ್ಗೂ ಸಹ ಪರವಾಗಿಲ್ಲ ಅಂತಹ ತೊಂದರೆ ತಾಪತ್ರೆಗಳು ಕಡಿಮೆಗಳೇ ತೋರಿಸ್ತಾ ಇದ್ದಾವೆ. ಇನ್ನು ಧನಿಷ್ಠ ನಕ್ಷತ್ರ ಪ್ರಥಮ ಕಂದಾಯ 6 ಇದೆ, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯವೂ ಸಹ 0 ಇರುತ್ತೆ. ಇನ್ನು ತೃತೀಯ ಕಂದಾಯ ದ್ವಿತೀಯ ಕಂದಾಯ 0 ಆಗಿರೋದ್ರಿಂದ ಒಂದ್ ಸ್ವಲ್ಪ ಧನಿಷ್ಠ ನಕ್ಷತ್ರದವರು ಧನಹಾನಿ ಮತ್ತು ಮಹಾಭಯಗಳನ್ನ ಎದುರಿಸಬೇಕಾದಂತಹ ಸಂದರ್ಭಗಳಿದ್ದಾವೆ. ಹೇಳೋ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ, ಎಲ್ಲವೂ ಸಹ ಚೆನ್ನಾಗಿ ಆಗ್ಲಿ ಅಂತ ಹೇಳ್ತಾ, ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡ್ಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ, ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ, ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯವೂ ಗೋವಿಂದಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. 5 ಹಣ್ಣಿನ ಗಿಡಗಳು, ಅದರಲ್ಲೂ ಮಾವಿನ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಮಾವಿನ ಗಿಡ ಬಹಳ ಹಣ್ಣಿಗೆ ಸಂಬಂಧಪಟ್ಟದ್ದು, ಸಿಹಿ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಅದರಲ್ಲಿ ಇರ್ತಕ್ಕಂತಹ ಆಧ್ಯಾತ್ಮಿಕ ಗುಣಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಯಕ್ಷರಿಗೆ, ಯಕ್ಷಿಣಿಯರಿಗೆ, ಗಂಧರ್ವರಿಗೆ ಮಾವಿನ ಒಂದು ಹಣ್ಣುಗಳನ್ನಾಗ್ಲಿ ಅಥವಾ ಮಾವಿನ ಸೌದೆಗಳಿಂದ ಆಹುತಿಗಳನ್ನ ಕೊಡ್ತಕ್ಕಂಥದ್ದು, ಮಾವಿನ ಸೌದೆಯಲ್ಲಿ ಅವರಿಗೆ ಕೊಡ್ತಕ್ಕಂತಹ ಹವನಗಳನ್ನ ಮಾಡ್ತಕ್ಕಂಥದ್ದು ವಿಶೇಷ. ಸೊ ಹಾಗಾಗಿ ಆಧ್ಯಾತ್ಮಿಕವಾಗಿಯೂ ಸಹ ಈ ಒಂದು ಮಾವು ಬಹಳ ಪ್ರಾಧಾನ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ಸೊ ಹಾಗಾಗಿ 5 ಮಾವಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ಪ್ರತಿನಿತ್ಯವೂ ಸಹ 108 ಬಾರಿ ದಕ್ಷಿಣಕ್ಕೆ ಅಭಿಮುಖವಾಗಿ ಕೂತು ಪ್ರಾತಃ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಈ ಒಂದು ಬೀಜಾಕ್ಷರಿಯನ್ನ, ಈ ಮಂತ್ರವನ್ನ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಪರಾಭವನಾಮ ಸಂವತ್ಸರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಪರಾಭವಗಳನ್ನ ತೊಲಗಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ದೇವರಲ್ಲಿ ತಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಜೀವನ ಶುಭದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.